ಕಿಟ್ಟು ಬಹಾನೆಬಾಜ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ ನಲ್ಲಿ. Watch full episodes on Jio Hotstar. ವಾವ್ ರೇವಾ, ಈ ನಾಯಿ ಮರಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು. ನನ್ನ ಡ್ಯಾಡಿ ನನಗೆ ಇದನ್ನ ಗಿಫ್ಟ್ ಕೊಟ್ರು. ಶಿವ 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 ನಂಗನ್ಸುತ್ತೆ ಶಿವ ಅವ್ನ್ ರೂಮಲ್ಲಿ ಇದ್ದಾನೆ ಅಂತ. ಅದಕ್ಕೆ ಅವನ್ಗೆ ಏನು ಕೇಳಿಸ್ತಿಲ್ಲ. ಬಾ ಹೋಗಿ ಅವನ್ನ ಕರ್ಕೊಂಬರೋಣ. ಅಲ್ಲಿವರೆಗೂ ನಾಯಿ ಮರಿಗಳು ಆಟ ಆಡ್ತಾ ಇರ್ಲಿ ಬಿಡು. ಓಕೆ. ಡಾಗಿ ಪಪ್ಪಿನ ನೋಡ್ಕೊಳ್ಬೇಕು. ಥ್ಯಾಂಕ್ ಯು ಡಾಗಿ. ಗುಡ್ ಬೈ. ವಾವ್, ಸುಂದರವಾಗಿದೆ ಅಲ್ವಾ ಪಪ್ಪಿ? ಇದನ್ನ ನಾವು ತಗೊಂಡು ಹೋಗೋಣವಾ? ಬೇಗ ಎತ್ಕೊಂಡ್ ನಡಿ, ಇಲ್ಲ ಅಂದ್ರೆ ಅವ್ರ ಮಾಲೀಕರು ಬಂದು ನೋಡ್ಬಿಡ್ತಾರೆ. ಇದು ಈಗ ರಾನಿಯ ಪಪ್ಪಿ. ಇದನ್ನ ತಗೊಳ್ಳೋದನ್ನ ಯಾರು ತಡೆಯೋದಕ್ಕೆ ಸಾಧ್ಯ? ರಾನಿ ಏನು ಕೇಳೋದಿಲ್ಲ, ಯಾರು ತಡೆಯೋದೂ ಇಲ್ಲ. ಡಾಗಿ ಏನಾಯ್ತು? ಡಾಗಿ ಯಾಕೆ ಬೊಗಳ್ತಾ ಇದೆ? ಮತ್ತೆ ಪಪ್ಪಿ ಎಲ್ಲಿ ಹೋಯ್ತು? ಇಲ್ಲ, ಶಿವ ನನ್ ಪಪ್ಪಿ. ರಾಣಿ, ಆ ನಾಯಿ ಮರಿ ಇಲ್ಲಿ ತನಕ ಬಂದಿದೆ. ಆ ಪಪ್ಪಿ ನಂದು, ಅದನ್ನ ವಾಪಸ್ ಕೊಡಿ. ನಿನ್ ಪಪ್ಪಿನ? ಆದ್ರೆ ಇದ್ರ ಮೇಲೆ ನಿನ್ನ ಹೆಸರೇನು ಬರ್ದೇ ಇಲ್ವಲ್ಲ? ನನಗಂತೂ ಎಲ್ಲೂ ಕಾಣಿಸ್ತಾನೆ ಇಲ್ಲಪ್ಪ. ನಿಮ್ ಹೆಸರು ಕೂಡ ಬರ್ದಿಲ್ಲ ಇದ್ರಲ್ಲಿ. ಈ ಡಾಗಿ ನನ್ನ ಗೆಳೆಯ ಇದ್ದಂಗೆ. ಇದನ್ನ ನೀವು ನಮ್ಮ ಮನೆ ಹೊರಗಡೆಯಿಂದ ಕತ್ಕೊಂಡು ಹೋಗಿರೋದು. ಇದು ನನಗೆ ಚೆನ್ನಾಗಿ ಗೊತ್ತು. ಈ ಮಗುಗೆ ಎಲ್ಲನೂ ಗೊತ್ತಿದೆ. ಮಗು, ನಿನಗೆ ಇದೆಲ್ಲ ಗೊತ್ತಿದೆ ಅಂದ್ಮೇಲೆ ಇದನ್ನು ಕೂಡ ತಿಳ್ಕೊ. ಇನ್ಮೇಲೆ ಈ ಪಪ್ಪಿ ಈ ರಾನಿದು. ಮಗು ಅಂತ ಮಾತ್ರ ಹೇಳ್ಬೇಡ. ಶಿವ ಶಿವ ಅಂತ ನನ್ನ ಹೆಸರು. ಲಡ್ಡು ಸಿಂಗ್ ಸರ್,
ಬೇಗ ಮಾರ್ಕೆಟ್ ರೋಡ್ ಹತ್ರ ಬನ್ನಿ. ಇಲ್ಲಿ ಕೆಲವರು ನನ್ನ ಪಪ್ಪಿನ ತಗೊಂಡು ಓಡ್ ಹೋಗ್ತಾ ಇದ್ದಾರೆ. ಅಯ್ಯೋ ರೇವಾ, ನಿನ್ ಪಪ್ಪಿನ ನೋಡು. ಇಲ್ಲ ಶಿವ, ನನ್ ಪಪ್ಪಿ. ಬೇಗ. ಅಯ್ಯೋ, ಆ ಹುಡ್ಗ ನಮ್ ಸೈಕಲ್ಸ್ಗೆ ಬೀಗ ಹಾಕ್ಬಿಟ್ಟಿದಾನೆ. ಈಗ ನಾವೇನ್ ಮಾಡೋದು? ಅಯ್ಯಯ್ಯಯ್ಯಯ್ಯಯ್ಯಯ್ಯೋ, ಅಲ್ಲಿ ನೋಡು, ಅದು ತಪ್ಪಿಸ್ಕೊಂಡಿರೋ ರೇವನ ಪಪ್ಪಿನೇ. ಜಯರಾಮ, ಬೇಗ ಗಾಡಿನ ಆ ಕಡೆ ಓಡಿಸು. ಪಪ್ಪಿ, ನಾನ್ ನಿನ್ನ ಹಿಡಿತೀನಿ. ಮುರ್ದೋಗು ಮುರ್ದೋಗು ಮುರ್ದೋಗು. ಎಸ್ ರಾಣಿ, ಆ ಒಬ್ಬ ಹುಡುಗ ನಮ್ಮೆಲ್ರಿಗೂ ತುಂಬಾನೇ ಕಷ್ಟ ಕೊಟ್ಟಿದ್ದ. ನಮ್ಮೆಲ್ರಿಗೂ ಅವನು ತುಂಬಾನೇ ಕಷ್ಟ ಆಗಿದ್ದ. ಆ ಪಪ್ಪಿ ಐಡಿಯಾನ ಬಿಟ್ಬಿಡು, ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಒದೆ ತಿನ್ಬೇಕಾಗತ್ತೆ. ರಾಣಿ ನೋ ಅನ್ನೋ ಶಬ್ದನ ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ನನಗ ಪಪ್ಪಿ ಬೇಕೇ ಬೇಕು. ಬೈ ಹುಕ್ ಬೈ ಟೂಕ್. ಶಿವರಿಗೆ ಈಗಲೇ ಒಂದು ಬಂದೋಬಸ್ತ್ ಮಾಡ್ತೀನಿ. ಹಲೋ ಪೈಲ್ವಾನ್ ಗ್ಯಾಂಗ್. ಶಿವ, ಇವರು ಪಪ್ಪಿವರೆಗೂ ತಲುಪಲೇಬಾರ್ದು. ಚಿಂತಿಸ್ಬೇಡ ರೇವಾ, ಪಪ್ಪಿನ ನಾವ್ ಹೇಗಾದ್ರೂ ಕಾಪಾಡ್ಕೊಳ್ಳೋಣ. ಲಡ್ಡು ಸಿಂಗ್ ಸರ್ ಹೋಗಿದಾರಲ್ವಾ? ಮಕ್ಕಳೇ, ಇಷ್ಟೊಂದು ಅರ್ಜೆಂಟ್ ಆಗಿ ಎಲ್ಲಿ ಹೋಗ್ತಾ ಇದ್ದೀರಾ? ವಾಪಸ್ ಹೋಗ್ಬಿಡಿ, ಇಲ್ಲಾಂದ್ರೆ ಸಾಕತ್ತಾಗೋದೆ ತಿಂತೀರಾ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಯಾಕೆ ನೀನ್ ಅಳ್ತಾ ಇದೀಯಾ? ನೀನ್ ಹೊಡಿಲೇ ಇಲ್ಲ ನಾನು, ಈಗ್ಲೇ ಅಳ್ತಾ ಇದೀಯಾ? ಸುಮ್ನೆ ನಿನ್ ಫ್ರೆಂಡ್ಸ್ ನ ಕರ್ಕೊಂಡು ಹೊಂಟೋಗೋ, ಇಲ್ಲ ಅಂದ್ರೆ ಇಲ್ಲಿಂದ ಎಸ್ತ ಬಿಡ್ತೀನಿ. ನಿಮ್ ಗೆಳೆಯ ಒಬ್ರು ಕೆಳಗ್ ಬಿದ್ಬಿಟ್ಟಿದ್ದಾರೆ, ಅಲ್ಲಿ ನೋಡಿ. ಅಲ್ಲಿದೆ ನೋಡು ರೇವನ ಪಪ್ಪಿ. ವೇದಾಸ್ ಸಿಟಿಯಿಂದ 50-100 ಕಿಲೋಮೀಟರ್ ಅಲ್ಲಿ ಯಾವುದೇ ಏರಿಯಾಗಳಿರ್ಲಿ, ಲಡ್ಡು ಸಿಂಗ್ ಕಣ್ಣಿಂದ ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಅದ್ರಲ್ಲೂ ಈ ಪ್ರೀತಿಯ ಪಪ್ಪಿ. ಇದನ್ನ ತಗೊಂಡೋಗಿ ರೇವಕ್ ಕೊಡೋಣ. ಎಲ್ಲಿ ಹೋಯ್ತಿದು ಪಪ್ಪಿ? ಅಲ್ಲಿದೆ ಪಪ್ಪಿ, ಬಾಯುಡಿ ಹೋಗಿ ತಗೊಂಬರೋಣ. ಇಲ್ಲಾಂದ್ರೆ ಲಡ್ಡು ಸಿಂಗ್ಗೆ ಹೆದರ್ಕೊಂಡ್ಬಿಡುತ್ತೆ ಅದು.
ಲಡ್ಡು ಸಿಂಗ್ ಸರ್, ಏನಾಯ್ತು? ಅಯ್ಯೋ, ಟೈಗರ್ ನನ್ ಪಪ್ಪಿನ ತಿಂದು ಹಾಕ್ಬಿಡತ್ತೆ. ಅದನ್ನ ಕಾಪಾಡೋ ಶಿವ. ರೇವಾ, ಇದು ನ್ಯಾಷನಲ್ ಪಾರ್ಕ್. ಇಲ್ಲಿಯ ಟೈಗರ್ಗಳಿಗೆ ಜನ ನೋಡಿ ನೋಡಿ ಅಭ್ಯಾಸ ಆಗೋಗಿದೆ. ಅವ್ ಯಾರಿಗೂ ಏನು ಮಾಡೋದಿಲ್ಲ. ಸ್ವಲ್ಪ ಹೊತ್ತಿರು, ಅದು ಹೋಗ್ಬಿಡುತ್ತೆ. ಶಿವ, ಅದು ಟೂರಿಸ್ಟ್ ಮೇಲೆ ಅಟ್ಯಾಕ್ ಮಾಡಲ್ಲ, ಅದ್ರ ಪಪ್ಪಿ ಮೇಲೆ ಮಾಡ್ಬೋದಲ್ವಾ? ನನಗ್ ನನ್ ಪಪ್ಪಿ ವಾಪಸ್ ಬೇಕು. ಅದು ತಿಂದು ಹಾಕ್ಬಿಟ್ರೆ ಅದನ್ನ. ನಿಂತ್ಕೊಳ್ಳಿ. ಅಲ್ಲಿ ಹೋದ್ರೆ ಅಪಾಯ ತಪ್ಪಿದ್ದಲ್ಲ. ಪಪ್ಪಿನ ಪಡ್ಕೊಳ್ಳೋ ಖುಷಿಯಲ್ಲಿ ನಮ್ಮ ಜೀವನನೇ ಕಳ್ಕೊಳ್ಳೋ ಅಂಥದ್ದು ಬೇಡವೇ ಬೇಡ. ಟೈಗರ್ ನನ್ ಪಪ್ಪಿನ ತಿಂದ್ಬಿಟ್ಟಿದೆ. ರೇವಾ, ಅಳ್ಬೇಡ, ನಾನು ಇವಾಗ್ಲೇ ನೋಡ್ತೀನಿ. ಇಲ್ಲಿ ನೋಡು ರೇವಾ, ನಿನ್ನ ಪಪ್ಪಿ. ನೋಡಿಲಿ, ನೋಡು, ಅದು ಆಟ ಆಡ್ತಾ ಇದೆ. ಅದಕ್ಕೇನು ಆಗಿಲ್ಲ. ಜಸ್ಟ್ ಚಿಲ್. ಸ್ವಲ್ಪ ಹೊತ್ತಲ್ಲಿ ಪಪ್ಪಿ ಜೊತೆ ಆಟ ಆಡ್ಕೊಂಡು ಟೈಗರ್ ಹೋಗ್ಬಿಡುತ್ತೆ. ಆಮೇಲೆ ನಾವು ಪಪ್ಪಿನ ಕರ್ಕೊಂಡು ಬರೋಣ. ಇದು ನ್ಯಾಷನಲ್ ಪಾರ್ಕ್ ಏರಿಯಾ. ಇಲ್ಲಿನ ಪ್ರಾಣಿಗಳು ಟೂರಿಸ್ಟ್ ಇಂದ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಟೈಗರ್ ಪಪ್ಪಿಗೆ ಏನು ಮಾಡೋದಿಲ್ಲ. ಈ ಟೈಗರ್ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಒಂದು ಐಡಿಯಾ, ನಿಂದೊಂದು ಬಾಲ್ ಕೊಡಿಲಿ. ಬಾ 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 ಬಾ. ಇವಾಗ ಹೆದರ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಆ ಹುಡುಗರು ಮತ್ತೆ ಹುಲಿ ಇಬ್ರು ಹೊಡೋಗಿದ್ದಾರೆ. ನಾವು ಪಪ್ಪಿನ ಕರ್ಕೊಂಡ್ ಬರೋಣ. ಒಂದ್ ನಿಮಿಷ ಇರು. ಈ ಕೇಸ್ ಲಡ್ಡು ಸಿಂಗ್ ಕೈಯಲ್ಲಿದೆ. ಪಪ್ಪಿನ ನಾನ್ ಎತ್ಕೊಂಡ್ ಬರ್ತೀನಿ. ಜಯರಾಮ, ನಡಿ. ಜಯರಾಮ, ಸ್ಪೀಡ್ ಆಗಿ ಓಡಿಸು, ಸ್ಪೀಡ್. ಪಪ್ಪಿ ತುಂಬಾ ಜೋರಾಗಿ ಓಡ್ತಾ ಇದೆ. ಈಗ ಅದನ್ನ ಹಿಡಿಯೋ ಸಮಯ ಬಂದಿದೆ. ಲಡ್ಡು ಸಿಂಗ್ ಸರ್, ನೀವು ಪಕ್ಕದಲ್ಲಿ ನೋಡಿ. ಶಿವ, ಸೈಡಲ್ಲ, ಪಪ್ಪಿ ಎದುರುಗಡೆ ಓಡ್ತಾ ಇದೆ. ಲಡ್ಡು ಸಿಂಗ್ ಸರ್, ಖಂಡಿತ ಪಪ್ಪಿ ಮುಂದೆನೇ ಇರೋದು. ಆದ್ರೆ ನಿಮ್ಮ ಪಕ್ಕದಲ್ಲಿ ಏನಿದೆ ನೋಡಿ ಪ್ಲೀಸ್. ಏನಿದೆ ನನ್ನ ಸೈಡಲ್ಲಿ? ಏನಿದೆ? ಏನು? ಪಪ್ಪಿ ಆ ಕಡೆ ಹೋಗ್ತಿದೆ. ನಾನು ಅದನ್ನ ಹಿಡ್ಕೋತೀನಿ. ಹಲೋ ಕುಂಫು ಕಿಂಗ್, ಬ್ರಿಡ್ಜ್ ಹತ್ರ ಬಂದ್ಬಿಡಿ. ಒಂದಷ್ಟು ಜನ ಅತಿಥಿಗಳಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗಿದೆ. ಈಗ ಏನು ಆಗೋದಿಲ್ಲ ಶಿವ, ಪಪ್ಪಿ ನನಗ್ ಸಿಕ್ಬಿಟ್ಟಿದೆ. ಹೇಳಿದ್ನಲ್ಲ, ರಾನಿಗೆ ನೋವು ಅಂತ ಕೇಳೋದಕ್ಕೆ ಇಷ್ಟನೇ ಪಡೋದಿಲ್ಲ. ಮಗು, ನನ್ ಕೈಯಲ್ಲಿ ಯಾಕೆ ಏಟ್ ತಿಂತೀಯಾ? ಸುಮ್ನೆ ಹೊರಟೋಗು. ಸುಮ್ನೆ ನನ್ ಕೋಪ ಬರಿಸ್ಬೇಡ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು.
ಅಯ್ಯೋ ಇವನಂತೂ ಕುಂಫು ಚಾಂಪಿಯನ್ ಅನ್ಸುತ್ತೆ. बिजली पैरों में हवा शक्ति का पुतला है शिवा शिवा. ನೀವು 4 ಜನ ನಿಂತ್ಕೊಂಡು ಏನ್ ನೋಡ್ತಾ ಇದ್ದೀರಾ? ನಮ್ಮ ಹುಡುಗರು ಒದೆ ತಿಂತಿದ್ದಾರೆ, ಹೋಗಿ ನಡೀರಿ. ನಮ್ ಪಾಲಿನ ಒದೆ ತಿಂದಾಗಿದೆ. ನಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ನಾವು ಸರೆಂಡರ್ ಆಗ್ಬಿಡ್ತೇವೆ. ಶಿವ, ನಿನ್ ಪಪ್ಪಿನ ತಗೊಂಡು ಹೋಗು, ಆದ್ರೆ ಒಂದು ಷರತ್ತಿನ ಮೇಲೆ. ಕಂಡೀಷನ್? ಎಂತ ಕಂಡೀಷನ್? ಇನ್ನು ಮುಂದೆ ಜೀವನದಲ್ಲಿ ನಮ್ಮನ್ನು ಯಾವತ್ತೂ ಭೇಟಿ ಆಗ್ಬೇಡ. ರಾಣಿಗೆ ನೋ ಅಂತ ಕೇಳೋದಕ್ಕೆ ಇಷ್ಟ ಆಗೋದಿಲ್ಲ. ಇದೇ ವಿಷಯದಿಂದಲೇ ಇವತ್ತು ಚೆನ್ನಾಗಿ ಒದೆ ತಿಂದಿದ್ದೀವಿ. ಈಗ ನನ್ನನ್ನು ಕರೆಸಿ ಏನ್ ಮಾಡ್ತೀರಾ? ಈ ಹುಡುಗ ತುಂಬಾ ಶಕ್ತಿಶಾಲಿ. ಇವನ್ ಮುಂದೆ ನಾನು ಇವತ್ತು ಸೋತು ಹೋದೆ. ಏಯ್, ನಿಂತ್ಕೊಳ್ಳಿ ಅಲ್ಲಿ. ಪೊಲೀಸ್ ಇನ್ಸ್ಪೆಕ್ಟರ್ ಎಂಟ್ರಿ ಆಗದೆ ಯಾವ ಕಥೆನೂ ಎಂಡ್ ಆಗಕ್ ಸಾಧ್ಯನೇ ಇಲ್ಲ. ಯು ಆಲ್ ಆರ್ ಅಂಡರ್ ಅರೆಸ್ಟ್. Watch India's largest kids library only on Jio Hotstar. Download the app now.